ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ನರಕ ಚತುರ್ದಶಿ, ಲಕ್ಷ್ಮೀ ಪೂಜೆ, ಬಲಿಪಾಡ್ಯಮಿ ಇಷ್ಟು ಮಾತ್ರ ಗೊತ್ತಿರುತ್ತೆ. ಆದರೆ ಇದರಿಂದಲೂ ಹೊರತಾಗಿರತಕ್ಕಂತಹ ಹಲವು ವಿಷಯಗಳು ಇದೆ. ಅದನ್ನು ತಿಳಿಸ್ತಕ್ಕಂತಹ ಪ್ರಯತ್ನವನ್ನೇ ನಮ್ಮ ವಾಹಿನಿ ಮಾಡತಕ್ಕಂಥದ್ದು. ಸುಖರಾತ್ರಿ ಅಂತ ಹೇಳಿ ಕರೀತಾರೆ ದೀಪಾವಳಿಯನ್ನು, ಯಕ್ಷರಾತ್ರಿ ಅಂತ ಕರೀತಾರೆ, ಕೌಮುದಿ ಪರ್ವ ಅಂಥೇಳಿ ಕರೀತಾರೆ, ನರಕ ಚತುರ್ದಶಿ, ಬಲಿಪಾಡ್ಯಮಿ, ವೀರ ಪ್ರತಿಪದ ಅಂದರೆ ಬಲಿಗೆ ವೀರನಾಗಿರತಕ್ಕಂಥವನು, ಬಲಿಗಿನ್ನೊಂದು ಹೆಸರು. ಭಗಿನಿ ದ್ವಿತೀಯ, ಭಗಿನಿ ಅಂದರೆ ಅಕ್ಕ ತಂಗಿ ಸಹೋದರಿಯರ ಮನೆಗೆ ಹೋಗಿ ಭೋಜನವನ್ನು ಸ್ವೀಕಾರ ಮಾಡತಕ್ಕಂಥದ್ದೇನಿದೆ ಅದು ಭಗಿನಿ ದ್ವಿತೀಯ ಅಂಥೇಳಿ. ಹೀಗೆ ಸೋದರ ಬಿದಿಗೆ ಇನ್ನೂ ಬೇಗ ಆಚರಣೆ ಮಾಡಿದರೆ ಮದಿಗೆ ದಿವಸ ಸೋದರ ಬಿದಿಗೆ ಅಂಥೇಳಿ, ಸೋದರನ ಮನೆಗೆ ಸೋದರಿಯರು ಹೋಗಿ ಭೋಜನವನ್ನು ಸ್ವೀಕಾರ ಮಾಡತಕ್ಕಂಥದ್ದು ಇದು ಬಿಟ್ಟೋಗಿಬಿಟ್ಟಿದೆ ಇವಾಗ, ದೀಪಾವಳಿ ಆಚರಣೆಯಲ್ಲಿಯೇ ಇಲ್ಲ ಅಂತ ಹೇಳ್ಬೋದು. ಆದರೆ ಇವೆಲ್ಲವೂ ಕೂಡ ಹಿಂದಿನ ಕಾಲದಿಂದಲೂ ಕೂಡ ನಡೆದುಕೊಂಡು ಬಂದಿದೆ. ಯುಗಾಂತರದಿಂದ ದೀಪಾವಳಿ ಆಚರಣೆ ಅನ್ನತಕ್ಕಂಥದ್ದು ಇತ್ತು ಅನ್ನತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ.